ದೊಡ್ಡಬಳ್ಳಾಪುರದ ESIC ಹಾಸ್ಪಿಟಲ್ಲು. ಇದು ದೊಡ್ಡಬಳ್ಳಾಪುರದ ಇಂಡಸ್ಟ್ರಿಯಲ್ ಏರಿಯಾದಲ್ಲಿದೆ ಮತ್ತು ಇದು ಸುಮಾರು 5 ಎಕರೆ ವಿಸ್ತೀರ್ಣದಲ್ಲಿ 101 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿದೆ ಮತ್ತು ಈ ಆಸ್ಪತ್ರೆಯಲ್ಲಿ 100 ಹಾಸಿಗೆಗಳ ಸೌಲಭ್ಯವಿದೆ. 2013ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದಾಗ ಇದಕ್ಕೆ ಗುದ್ಲಿ ಪೂಜೆ ಮಾಡಿ ಈ ಆಸ್ಪತ್ರೆಯನ್ನು ಕಟ್ಟೋದಕ್ಕೆ ಪ್ರಾರಂಭ ಮಾಡಿರ್ತಾರೆ ಮತ್ತು ಇಂದು ಈ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಈ ಉದ್ಘಾಟನೆಗೆ ಕೇಂದ್ರ ಸಚಿವರಾಗಿರುವಂತಹ ಮನ್ಸುಖ್ ಮಾಂಡವಿಯಾ, ಶೋಭಾ ಕರಂದ್ಲಾಜೆ, ಸುಧಾಕರ್ ಅವರು ಮತ್ತು ಇಲ್ಲಿನ MLA ಆಗಿರುವಂತಹ ಧೀರಜ್ ಮುನ್ರಾಜ್ ಅವರು ಆಗಮಿಸಿದ್ದಾರೆ. ಈ ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಳಿಸುತ್ತಿದ್ದಾರೆ. ಆಸ್ಪತ್ರೆಯ ಒಳಭಾಗ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಹಾಗೆ ನಮ್ಮ ಎಡಭಾಗದಲ್ಲಿ ಆಸ್ಪತ್ರೆಯ ಒಂದು ಚಿತ್ರವಿದೆ. ಹೀಗೆ ನೇರವಾಗಿ ಬಂದರೆ ನಮ್ಮ ಬಲಭಾಗದಲ್ಲಿ ಆಸ್ಪತ್ರೆಯ ರಿಸೆಪ್ಷನ್ ಇದೆ ಮತ್ತು ಉದ್ಘಾಟನೆ ಮಾಡಿರುವಂತಹ ಒಂದು ಬೋರ್ಡ್ ಕೂಡ ಇದೆ. ತುಂಬ ಆಧುನಿಕವಾಗಿ ಈ ಆಸ್ಪತ್ರೆಯನ್ನು ತಯಾರು ಮಾಡಿದ್ದಾರೆ. ಹೀಗೆ ಒಳಗಡೆ ಹೋದರೆ ನಮ್ಮ ಎಡಭಾಗದಲ್ಲಿ ಲಿಫ್ಟ್ ಕೂಡ ಇದೆ. ಹೀಗೆ ಮುಂದೆ ಹೋದರೆ ಇಲ್ಲಿ ಮೆಟ್ಲುಗಳ ವ್ಯವಸ್ಥೆ ಕೂಡ ಇದೆ. ಹೀಗೆ ನಮ್ಮ ಬಲಭಾಗಕ್ಕೆ ಹೋದರೆ ಈ ಆಸ್ಪತ್ರೆ ಉದ್ಘಾಟನೆ ಆಗುತ್ತಿರುವಂತಹ ಸ್ಟೇಜ್ ಸಿಗುತ್ತೆ. ಈಗ ತಾನೇ ಎಲ್ಲರೂ ಸಭೆಗೆ ಬಂದರು ಮತ್ತು ಧೀರಜ್ ಮುನ್ರಾಜ್ ಅವರು, ಶೋಭಾ ಕರಂದ್ಲಾಜೆ ಅವರು, ಮನ್ಸುಖ್ ಮಾಂಡವಿಯಾ ಅವರು, ಡಾಕ್ಟರ್ K. ಸುಧಾಕರ್ ಅವರು ಜ್ಯೋತಿಯನ್ನು ಬೆಳಗಿಸುವುದರ ಮೂಲಕ ಈ ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಳಿಸಿದ್ದಾರೆ. ಈ ಉದ್ಘಾಟನೆಯನ್ನು ನೋಡಲು ನೂರಾರು ಜನರು ಇಲ್ಲಿ ಬಂದಿರ್ತಾರೆ. ವಂದೇ ಮಾತರಂ ಗೀತೆಗೆ ಎಲ್ಲರೂ ಎದ್ದು ನಿಂತು ಗೌರವವನ್ನು ಸಲ್ಲಿಸುತ್ತಾರೆ. ಕೇಂದ್ರ ಸಚಿವರಾಗಿರುವಂತಹ ಮನ್ಸುಖ್ ಮಾಂಡವಿಯಾ ಅವರಿಗೆ ಶಾಲನ್ನು ಹಾಕಿ ಮೈಸೂರು ಪೀಠವನ್ನು ಕೊಟ್ಟು ಸನ್ಮಾನಿಸುತ್ತಿದ್ದಾರೆ. ಹಾಗೆ ದೇವರ ವಿಗ್ರಹವನ್ನು ಉಡುಗೊರೆಯಾಗಿ ಕೊಡುತ್ತಿದ್ದಾರೆ. ಆನಂತರ ಶೋಭಾ ಕರಂದ್ಲಾಜೆ ಅವರಿಗೆ ಶಾಲವನ್ನು ಹಾಕಿ ದೇವರ ವಿಗ್ರಹವನ್ನು ಉಡುಗೊರೆಯಾಗಿ ಕೊಡುತ್ತಿದ್ದಾರೆ. ಅನಂತರ ಸ್ಥಳೀಯ MP ಆಗಿರುವಂತಹ ಡಾಕ್ಟರ್ K. ಸುಧಾಕರ್ ಅವರಿಗೆ ಶಾಲುವನ್ನು ಹಾಕಿ ಮೈಸೂರು ಪೀಠವನ್ನು ಕೊಟ್ಟು ಹಾಗೆ ದೇವರ ವಿಗ್ರಹವನ್ನು ಕೊಟ್ಟು ಸನ್ಮಾನಿಸುತ್ತಿದ್ದಾರೆ. ಆನಂತರ ಸ್ಥಳೀಯ MLA ಆಗಿರುವಂತಹ ಧೀರಜ್ ಮುನ್ರಾಜ್ ಅವರಿಗೆ ಶಾಲುವನ್ನು ಹಾಕಿ ಮೈಸೂರು ಪೀಠವನ್ನು ಕೊಟ್ಟು ದೇವರ ವಿಗ್ರಹವನ್ನು ಉಡುಗೊರೆಯಾಗಿ ಕೊಡುತ್ತಿದ್ದಾರೆ. ಆನಂತರ ESI ಕಾರ್ಯದರ್ಶಿ ಅವರಿಗೆ ಶಾಲುವನ್ನು ಹಾಕಿ ಮೈಸೂರು ಪೀಠವನ್ನು ಕೊಟ್ಟು
ದೇವರ ವಿಗ್ರಹವನ್ನು ಉಡುಗೊರೆಯಾಗಿ ಕೊಟ್ಟು ಸನ್ಮಾನಿಸುತ್ತಿದ್ದಾರೆ. ಮೂರು ವರ್ಷಗಳ ಹಿಂದೆ ಮೇ ತಿಂಗಳಲ್ಲಿ ಏನು ತಾವು ಆಯ್ಕೆ ಮಾಡಿ ಅದನ್ನು ವಿಧಾನಸಭೆಗೆ ಕಳಿಸಿದ್ರಿ, ಅವರ ಕೇಂದ್ರ ಸರ್ಕಾರಕ್ಕೆ ಕೊಡಬೇಕು ಅಂತ ಕೇಳಿಕೊಂಡಾಗ ನಾನು ನಮ್ಮ ಮೇಡಮ್ ಅವರು, ಶೋಭಾ ಮೇಡಮ್ ಅವರು ಹಾಗೂ ನಮ್ಮ MP ಸಾಹೇಬರು 2024ನೇ ಇಸ್ವಿಯಲ್ಲಿ ಏನು ಆಯ್ಕೆ ಆದ್ರು, ಶೋಭಾ ಮೇಡಮ್ ಅವರು ಅದಕ್ಕೆ ಮುಂಚೆ ಅಗ್ರಿಕಲ್ಚರ್ ಮಿನಿಸ್ಟರ್ ಆದ್ರು. ನಮ್ಮ ಸೌಭಾಗ್ಯ ನಮ್ಮ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಗೆದ್ದು ಅವರು ಸಹ ಕಾರ್ಮಿಕ ಇಲಾಖೆಯ ಸಚಿವರು, ಅವ್ರದೇ ಖಾತೆ ಆಯಿತು. ಮತ್ತು ರಾಜ್ಯ ಸರ್ಕಾರದ 5 ಎಕರೆ ಏನು ಇಲ್ಲಿ ಕೈಗಾರಿಕಾ ಪ್ರದೇಶದಲ್ಲಿ ಕೊಟ್ಟಿದ್ದಾರೆ, ಅದಕ್ಕೂ ಕೂಡ ಕೇಂದ್ರ ಸರ್ಕಾರದ ಇಲಾಖೆ ಹಣ ಕೊಟ್ಟಿದೆ. ಇದು ನಿಮ್ಗೆ ಗೊತ್ತಿರಬೇಕು ಅಂತ ಹೇಳ್ತಾ ಇದ್ದೀನಿ. ಇಷ್ಟು ವರ್ಷಗಳು ಯಾಕೆ ನಿಧಾನ ಆಗಿದೆ ಅಂದ್ರೆ, ರಾಜ್ಯ ಸರ್ಕಾರ ಇದಕ್ಕೆ ಉಪಕರಣಗಳನ್ನ, ಇದಕ್ಕೆ ಬೇಕಾಗಿರ್ತಕ್ಕಂಥ ಸಿಬ್ಬಂದಿಯ ವ್ಯವಸ್ಥೆ ಮಾಡಬೇಕಾಗಿತ್ತು. ಕಾರ್ಮಿಕರು ವಿಶೇಷವಾಗಿ ಇದನ್ನು ಬಳಸ್ಕೋಬೇಕು. ದೊಡ್ಡಬಳ್ಳಾಪುರಕ್ಕೆ ಮಾತ್ರ ಅಲ್ಲ, ಇದು ಇವತ್ತು ಇಡೀ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ, ಇವರೆಲ್ಲ ಕೂಡ ಕಾರ್ಮಿಕರು ಇಲ್ಲಿ ಬಂದು ಸೇವೆಯನ್ನ ತೆಗೆದುಕೋಬಹುದು. ನಾನು ವೈದ್ಯರಲ್ಲಿ ಇಷ್ಟೇ ಮನವಿ ಮಾಡ್ತೇನೆ, ಔಷಧಿಯಲ್ಲಿ ಶಕ್ತಿ ಇದೆ, ಒಪ್ಕೊಳ್ತೀನಿ. ಆ ಶಕ್ತಿಯ ಜೊತೆ ನಿಮ್ಮ ದಯೆ ಇರಬೇಕು. ಆ ದಯಾ ಶಕ್ತಿ ಬಹಳ ಮುಖ್ಯ, ಆ ಅನುಕಂಪದ ಶಕ್ತಿ ಬಹಳ ಮುಖ್ಯ. ಈ ಹೊಸ ಆಸ್ಪತ್ರೆ ಕಟ್ಟಡದಲ್ಲಿ ನಿಮ್ಮ ದಯಾ ಶಕ್ತಿ ಮತ್ತು ಔಷಧಿಯ ಶಕ್ತಿ ಎರಡೂ ಸೇರಿ ಈ ಆಸ್ಪತ್ರೆ ಹೆಜ್ಜೆ ಗುರುತುಗಳಾಗಬೇಕು. ಅದರ ಮೂಲಕ ಬಡವರು, ಕಣ್ಣೀರಲ್ಲಿ ಬರುವಂತ ಕಾರ್ಮಿಕ ಕುಟುಂಬಗಳ ಬಡವರು ಅವರ ಕಣ್ಣೀರನ್ನ ಒರೆಸಿ ನಗುಮುಖದಲ್ಲಿ ಹೋಗುವಂತ ವಾತಾವರಣ ಈ ಆಸ್ಪತ್ರೆಯಲ್ಲಿ ನೀವೆಲ್ಲ ಕೂಡ ಕಲ್ಪಿಸಬೇಕು ಅಂತೇಳಿ ವೈದ್ಯರಲ್ಲಿ ಮತ್ತು ಸಿಬ್ಬಂದಿ ವರ್ಗದವರಲ್ಲಿ ನಾನು ಮನವಿ ಮಾಡ್ತೇನೆ. ಮಾತೃತ್ವ ಭತ್ಯೆ ಫಲಾನುಭವಿಗಳಿಗೆ ಚೆಕ್ಕನ್ನು ವಿತರಣೆ ಕೂಡ ಮಾಡ್ತಾ ಇದ್ದಾರೆ. ಅನಂತರ ಅಂಗವಿಕಲತೆ ಹೊಂದಿರುವಂತಹ ಫಲಾನುಭವಿಗಳಿಗೆ ಚೆಕ್ಕನ್ನು ವಿತರಣೆ ಮಾಡ್ತಾ ಇದ್ದಾರೆ. ಹಾಗೆ ಈ ಆಸ್ಪತ್ರೆಯನ್ನು ಕಟ್ಟಲು ನೆರವಾದಂತಹ ಪ್ಲಂಬರು, ಲೇಬರರು, ಎಲೆಕ್ಟ್ರಿಷಿಯನ್ಗಳಿಗೆ ಉಡುಗೊರೆಯನ್ನು ಕೊಡ್ತಾ ಇದ್ದಾರೆ. ದೊಡ್ಡಬಳ್ಳಾಪುರದ 100 ಹಾಸಿಗೆಯ ಒಂದು ಆಸ್ಪತ್ರೆಯನ್ನ ನಾವು ಉದ್ಘಾಟನೆಯನ್ನ ಮಾಡ್ತಾ ಇದ್ದೀವಿ. 101 ಕೋಟಿ ರೂಪಾಯಿ ಖರ್ಚು ಮಾಡಿ ಕಟ್ಟಿದ್ದೀವಿ. ಆಸ್ಪತ್ರೆ ರೆಡಿ ಇದೆ, ಎಲ್ಲ ಸವಲತ್ತನ್ನ ಕೊಟ್ಟಿದ್ದೀವಿ. ಆದ್ರೆ ಇದನ್ನ ನೀವು ತಗೊಂಡ್ರೆ ತಕ್ಷಣ ಇದನ್ನ ಆರಂಭ ಮಾಡ್ಬೋದು ಅನ್ನುವಂಥ ವಿನಂತಿಯನ್ನು ಮಾಡಿದೆ. ಆದ್ರೆ ಅವತ್ತು ನಮಗೆ ಈ ಆಸ್ಪತ್ರೆನೇ ಬೇಡ ಅಂತ ಹೇಳಿದ್ರು. ರಾಜ್ಯ ಸರ್ಕಾರ ESI ಆಸ್ಪತ್ರೆ ನಾವು ನಡೆಸಲ್ಲ, ನಮ್ಗೆ ಆಗಲ್ಲ ಅನ್ನುವಂಥದ್ದನ್ನ ಕಡಾಖಂಡವಾಗಿ ಹೇಳಿದ್ರು. ಅವತ್ತೇ ಅವರು ಏನಾದರೂ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನ ಕೊಟ್ಟು ನೀವೇ ಇದನ್ನು ನಡೆಸಿ ಅಂತ ಹೇಳಿದ್ರೆ ಇಷ್ಟು ತಡ ಆಗ್ತಾ ಇರಲಿಲ್ಲ. ಅದು ತಡ ಆಯಿತು. ಇದರ ಪರಿಣಾಮವಾಗಿ 2 ವರ್ಷಗಳ ನಂತರ ಬಿಲ್ಡಿಂಗ್ ಎಲ್ಲ ರೆಡಿಯಾಗಿ ಹಾಗೆಯೇ ಇದು ಬಿದ್ದಿತ್ತು. ಇದನ್ನು ಕ್ಲೀನ್ ಮಾಡೋದೇ ಒಂದು ದೊಡ್ಡ ಕೆಲಸ ಇತ್ತು. ಯಾರು ಇಲ್ಲದೇ ಕ್ಲೀನ್ ಮಾಡಬೇಕು. I appreciate मनसुख मांडविया जी. मैं बधाई देती हूँ क्योंकि कोई मंत्री तुरंत डिसीजन लेने वाले हैं तो हमारे मनसुख भाई मांडविया जी है. तक्षण निर्धार तಗೊಂಡರೆ मनसुख भाई मांडविया. राज्य ಸರ್ಕಾರದಿಂದ ಕೇಂದ್ರಕ್ಕೆ ಕೊಡಬೇಕು ಅಂದಾಗ ತಕ್ಷಣ ಅವರು ಹೇಳಿದ್ರು, हम लेंगे, स्टाफ देंगे, डॉक्टर्स भी देंगे, फैसिलिटी देंगे, पैसा देंगे, सब देंगे, उद्घाटन करेंगे. ऐसा मनसुख मांडविया जी बोल के आज संडे है, फिर भी हमारा दोडाबल्लापुर में हॉस्पिटल इनॉग्रेशन करने के लिए और बल्लारी का शिलान्यास करने के लिए आए हैं. आपको मैंने बहुत बहुत धन्यवाद देती हूँ, बधाई देती हूँ, क्योंकि हमारा स्टेट का एक बहुत बड़ा हिस्सा है ये हॉस्पिटल में. मेडिकल फैसिलिटी में बहुत बड़ा हिस्सा है क्योंकि इधर ज़्यादा ಲೇಬರ್ಸ್ है. ಇಲ್ಲಿ ಜಾಸ್ತಿ ನಮ್ಮ ಕಾರ್ಮಿಕರಿದ್ದಾರೆ. ಇಲ್ಲಿಂದ ಬೆಂಗಳೂರಿಗೆ ಹೋಗೋದು ನನಗೆ ನೋಡಕ್ಕೆ ಹತ್ತಿರ ಕಾಣ್ತಾ ಇದೆ. ಬೆಂಗಳೂರಿನ ಟ್ರಾಫಿಕ್ ಅಲ್ಲಿ 1 ದಿನ ಪೂರ್ತಿ 2 ದಿನ ಪೂರ್ತಿ ವೇಸ್ಟ್ ಆಗುತ್ತೆ. ಅದಕ್ಕಾಗಿ ಇವತ್ತು ಮುಂದಿನ ಸೌಲಭ್ಯವನ್ನು ಕೊಡಬೇಕು ಅಂತ ಹೇಳಿ ಡಾಕ್ಟರ್ ಸುಧಾಕರ್ ಅವರು ಹೇಳಿದ್ರು.
ಈಗಾಗಲೇ ನಾವು ರಾಜಾಜಿನಗರ ಮೆಡಿಕಲ್ ಕಾಲೇಜು ESI ಹಾಸ್ಪಿಟಲ್ ಇಂದ 9 ಜನ ಸ್ಪೆಷಲಿಸ್ಟ್ ಅನ್ನ ಈ ಹಾಸ್ಪಿಟಲ್ಗೆ ಪೋಸ್ಟಿಂಗ್ ಆಗಿದೆ ಆಲ್ರೆಡಿ. ಅವರು ಈ ಕ್ಷಣದಿಂದ ಕಾರ್ಯನಿರ್ವಹಣೆ ಮಾಡಕ್ಕೆ ಬದ್ಧರಿದ್ದಾರೆ ಮತ್ತು ಇಲ್ಲಿ ಸಿದ್ಧರಾಗಿ ಕೂತಿದ್ದಾರೆ. ಸುಮಾರು 3,84,00,000 ಕಾರ್ಮಿಕರ IP-ಗಳಿಗೆ ಅಂದ್ರೆ ಅವರ ಕುಟುಂಬದವರು ಸೇರಿ ಸುಮಾರು ಹತ್ರ 15 ಕೋಟಿ ಜನಗಳಿಗೆ ಕೇಂದ್ರ ಸರ್ಕಾರ ಇವತ್ತು ESI-ನ ಫೆಸಿಲಿಟಿಯನ್ನು ಕೊಡ್ತಾ ಇದೆ. ಅದು ಮೆಡಿಕಲ್ ಚೆಕಪ್ ಇರ್ಬೋದು, ಅವರಿಗೆ ತೊಂದರೆ ಇದ್ದಾಗ ಟ್ರೀಟ್ಮೆಂಟ್ ಇರ್ಬೋದು, ಅವ್ರಿಗೆ ಹೆರಿಗೆ ಆದಂಥ ಸಂದರ್ಭದಲ್ಲಿ ಮೆಟರ್ನಿಟಿ ಬೆನಿಫಿಟ್ ಇರ್ಬೋದು, ಎಲ್ಲ ಸೌಲಭ್ಯ ಕೊಡ್ತೀವಿ. ಎಲ್ಲಿ ನಮ್ಮ ಸೌಲಭ್ಯ ಇಲ್ಲ. ತುಂಬಾ ಜನಕ್ಕೆ ಆತಂಕ ಇದೆ, ಇಲ್ಲಿ ಎಲ್ಲ ಡಾಕ್ಟರ್ಸ್ ಇಲ್ಲ, ಯಾರೋ ಕ್ಯಾನ್ಸರ್ ಪೇಷಂಟ್ ಬಂದ್ರು ಅವ್ರೇನ್ ಮಾಡಬೇಕು. ಇವತ್ತು ಕಳೆದ ತಿಂಗಳು ನನಗೆ ಬಹಳ ಸ್ಪಷ್ಟ ಇದೆ, ಆ ಬಿಲ್ಲಿಗೆ ನಾನು ಮನಸ್ಸು ಸೈನ್ ಮಾಡಿದ್ವಿ. ಯಾರೋ ಒಬ್ರು ಪ್ರೈವೇಟ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆದ್ರು 1.5 ಕೋಟಿ ಬಿಲ್ ಆಯ್ತಾ. 1.5 ಕೋಟಿಯನ್ನು ಕೂಡ ESI ಉಚಿತವಾಗಿ ಆ ಪೇಷಂಟ್ಗೆ ಕೊಡುವಂಥದ್ದನ್ನ ESI ನಾವು ಕೊಟ್ಟಿದ್ವಿ. ಕೇವಲ ನಮ್ಮ ಆಸ್ಪತ್ರೆಯಲ್ಲಿ ಫೆಸಿಲಿಟಿ ಇಲ್ಲ ಅಂತ ನಾವು ಕಾಯೋದಿಲ್ಲ. ನಮ್ಮ ಆಸ್ಪತ್ರೆಯಲ್ಲಿ ಫೆಸಿಲಿಟಿ ಇಲ್ಲ ಅಂತಂದ್ರೆ ನಾವು ಯಾವ ಆಯುಷ್ಮಾನಿಂದ ಇವತ್ತು ಆಸ್ಪತ್ರೆ ಎಂಪೇನಲ್ ಆಗಿದೆ, ಆ ಲೀಸ್ಟ್ ಇದೆ ಕೇಂದ್ರ ಸರ್ಕಾರದಲ್ಲಿ. ಅಲ್ಲಿ ಟ್ರೀಟ್ಮೆಂಟ್ಗೆ ಹೋಗೋದಕ್ಕೆ ಇವರು ರೆಫರ್ ಮಾಡ್ತಾರೆ. ನಿಮ್ಗೆ ಬೇಕಾದ ಡಾಕ್ಟರ್ ಹತ್ರ, ನಿಮ್ಗೆ ಬೇಕಾದಂತ ಆಸ್ಪತ್ರೆಯಲ್ಲಿ ನಿಮ್ಗೆ ಇಚ್ಛೆ ಬಂದ ರೀತಿಯಲ್ಲಿ ನೀವು ಆರೋಗ್ಯದ ಸೌಲಭ್ಯವನ್ನ ತಗೊಳ್ಳೋದಕ್ಕೆ ಇವತ್ತು ESI ಏನು IP ಹೋಲ್ಡರ್ಸ್ ಇದ್ದಾರೆ, ನಿಮ್ಮ ಹತ್ರ ಕಾರ್ಡ್ ಇದೆ, ESI ಕಾರ್ಡ್ ಇದೆ, ಅವರಿಗೆ ಇದು ಸಾಧ್ಯ ಇದೆ. ಅಡ್ವಾನ್ಸ್ ಚೆಕಪ್ ಇಲ್ಲೇನು ಇವತ್ತು 1.5 ಲಕ್ಷ IP ಹೋಲ್ಡರ್ಸ್ ಇದ್ದಾರೆ, ಸುಮಾರು 5 ಲಕ್ಷ ಅವರ ಕುಟುಂಬದವರು ಸೇರಿದ್ದಾರೆ. ಅವರಿಗೆ ತಕ್ಷಣ ಮೆಡಿಕಲ್ ಚೆಕಪ್. ನಾವು ಮೆಡಿಕಲ್ ಚೆಕಪ್ಗಳಿಗೆ ನಮ್ಮ ದೇಶದಲ್ಲಿ ಹೋಗಲ್ಲ, ನಮ್ಮನ್ನು ಸೇರಿಸ್ಕೊಂಡು ನಾನು ಹೇಳ್ತಾ ಇದ್ದೀನಿ, 6 ತಿಂಗಳಿಗೊಂದು ಮೆಡಿಕಲ್ ಚೆಕಪ್ ಮಾಡಿಸ್ಬೇಕು. ಅದನ್ನ ನಾವು ಮಾಡಲ್ಲ. ಇವತ್ತು ನಿಮ್ಮ ಮನೆ ಬಾಗಿಲಿಗೆ ಫೆಸಿಲಿಟಿ ಬಂದಿದೆ, ಅದಕ್ಕಾಗಿ ದಯಮಾಡಿ ಈ ಆಸ್ಪತ್ರೆನ ಉಪಯೋಗ ಮಾಡಿಕೊಂಡು ನಮ್ಮೆಲ್ಲ ಕಾರ್ಮಿಕ ವರ್ಗದವರು ಮೆಡಿಕಲ್ ಚೆಕಪ್ ಅನ್ನ ಮಾಡಿ ಮುಂದಿನ ಕಾಯಿಲೆ ಏನು ಅಂತ ಗೊತ್ತಾಗುತ್ತೆ. ಕಾಯಿಲೆ ಇಲ್ಲ ಅಂದ್ರೆ ಖುಷಿಯಾಗಿರ್ಬೋದು, ನೆಮ್ಮದಿಯಾಗಿರ್ಬೋದು. ಕಾಯಿಲೆ ಇದೆ ಅಂದ್ರೆ ಬೇಗನೆ ಟ್ರೀಟ್ಮೆಂಟ್ ಹೋಗೋದು. ಅದಕ್ಕೆ ಇದನ್ನ ಸೌಲಭ್ಯವನ್ನು ಉಪಯೋಗ ಮಾಡಬೇಕು ಅನ್ನುವಂಥದ್ದನ್ನು ಹೇಳಿ ನಿಮ್ಮೆಲ್ಲರಿಗೆ ಕೂಡ ವಂದನೆಯನ್ನು ಸಲ್ಲಿಸಿ, ಅಭಿನಂದನೆಯನ್ನು ಸಲ್ಲಿಸಿ, ಇದಕ್ಕೆ ನಮ್ಮ ಲೋಕಲ್ ಎಲ್ಲ ಸಹಾಯ ಮಾಡಿದ್ದಾರೆ. ವಿದ್ಯುತ್ತಿನ ಸಹಾಯ ಬೇಕು, ನಮಗೆ ರಸ್ತೆ ಬೇಕು, ನೀರಿನ ಸೌಲಭ್ಯ ಬೇಕು. ಇದೆಲ್ಲದಕ್ಕೆ ಕೂಡ ನಮ್ಮ ಲೋಕಲ್ ಗವರ್ಮೆಂಟು, ನಮ್ಮ ನಗರ ಪಂಚಾಯತಿನ ಎಲ್ಲ ಸದಸ್ಯರು, ಅಧ್ಯಕ್ಷರು ಮತ್ತು ಕಮಿಷನರು ಎಲ್ಲರೂ ಸೇರಿ ಸಹಾಯವನ್ನು ಮಾಡಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಹೆಚ್ಚೆಚ್ಚು ಫೆಸಿಲಿಟಿಯನ್ನ, ಹೆಚ್ಚೆಚ್ಚು ಬೆನಿಫಿಟ್ ಅನ್ನ ಕೇಂದ್ರ ಸರ್ಕಾರ ನಮ್ಮ ಕಾರ್ಮಿಕ ವರ್ಗಕ್ಕೆ ಕೊಡೋದಕ್ಕೆ ಬದ್ಧವಿದೆ. ನರೇಂದ್ರ ಮೋದಿ ಅವರ ಸಂಕಲ್ಪವೇ ಇದಾಗಿದೆ ಅನ್ನುವಂಥದ್ದನ್ನು ಮತ್ತೊಂದು ಸರಿ ಹೇಳಿ ನಿಮ್ಮೆಲ್ಲರಿಗೆ ವಂದಿಸಿಕೊಂಡು ಮಾತು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್. ಬೋಲೋ ಭಾರತ್ ಮಾತಾ ಕಿ. और श्रमिक के यहाँ भी आती है। कोई श्रमिक सारा दिन श्रम करते हैं, मेहनत करते हैं, 15-20 हजार की जॉब करते हैं और ESIC में कंपनी के द्वारा उसका कंट्रीब्यूशन कटा जाता है. ऐसे श्रमिक दोस्तों, ये हॉस्पिटल उनके लिए आशीर्वाद के रूप में काम करेगी. एक श्रमिक के लिए किसी भी प्रकार की बीमारी हो, 1 रुपये से लेके 1 करोड़ रुपए तक या तो अनलिमिटेड सोशल हेल्थ सिक्योरिटी कवरेज देता है. कितना भी खर्च हो, लेकिन उसके घर में कोई बीमारी आ जाती है, उसका सारा इलाज मुफ्त किया जाएगा. इस हॉस्पिटल 5.5 लाख लोगों के लिए स्वास्थ्य की सिक्योरिटी सुनिश्चित करेगा. दोस्तों, देश में ऐसे 15 करोड़ लोगों को जो ये ESIC के कवरेज के अंडर में है, उसको सोशल सिक्योरिटी देने का काम मोदी सरकार ने करा. और इसलिए ही मोदी जी के नेतृत्व में देश बदल रहा है, देश आगे बढ़ रहा है, नया भारत का निर्माण हो रहा है. अभी किसी को नौकरी मिलती है ना, चाहे प्राइवेट सेक्टर हो या गवर्नमेंट सेक्टर हो, जब प्राइवेट में कभी किसी को नौकरी मिलती थी, उसको अपॉइंटमेंट लेटर नहीं दिया जाता था. और इसलिए कभी कोई इंसिडेंट हो जाता था, किसी की मृत्यु हो जाती थी, कोई व्यक्ति
व्यक्ति काम करते करते डिसेबल हो जाते थे। अकस्मात तो कभी भी हो सकता था और होता है। ऐसी स्थिति में कई बार कंपनी या तो इंडस्ट्रीज के मालिक हाथ खड़ा कर देते थे कि ये तो हमारे एम्प्लॉइज है ही नहीं। लेकिन आज इन लेबर कोड के द्वारा मोदी जी ने जिसको भी नौकरी मिले, प्राइवेट सेक्टर में या गवर्नमेंट में, उसको अपॉइंटमेंट लेटर देने की गारंटी दी है। जब अपॉइंटमेंट लेटर मिलेगा तो कोई इसका अधिकार को डिनाई नहीं कर पाएगा। दोस्तों, श्रमिक मेहनत करते हैं, मजदूरी करते हैं। महिलाएं और भाई दोनों, बहनें और भाई श्रमिक के रूप में तो सब काम करते हैं, लेकिन समान वेतन की गारंटी कानूनी नहीं थी। Sincere efforts to establish all the medical services in this hospital, sir. We additionally express our sincere gratitude for approving a 100-bedded hospital at Bellary, Karnataka and laying the foundation stone for the construction. ESIC assures to complete the project within a prescribed time of 3 years. We sincerely wish that the Honorable Minister inaugurates more such projects across the country. Thank you, sir. ಭಾಷಣವು ಮುಗಿದ ನಂತರ ಎಲ್ಲರೂ ಭೋಜನವನ್ನು ಸೇವಿಸಲು ಹೋಗ್ತಾ ಇದ್ದಾರೆ. ಹಾಗೆ ಎಲ್ಲ ನ್ಯೂಸ್ ಚಾನೆಲ್ಗಳಿಗೆ ಇಲ್ಲಿರುವಂಥ ಆಸ್ಪತ್ರೆಯ ಬಗ್ಗೆ ಗಣ್ಯರು ತಿಳಿಸುತ್ತಿದ್ದಾರೆ. बल्लापुर में 101 करोड़ के खर्च से 100 बेड के अस्पताल का आज लोकार्पण करा गया। यहाँ के 1.5 लाख IP यानी कि 5.5 लाख लोगों को 100% स्वास्थ्य सिक्योरिटी यानी कि हेल्थ सिक्योरिटी प्रोवाइड करेगा। ದೊಡ್ಡಬಳ್ಳಾಪುರದ ಕಾರ್ಮಿಕ ವಿಮಾ ಇಲಾಖೆಯ ಆಸ್ಪತ್ರೆಯನ್ನ ESIC ಆಸ್ಪತ್ರೆಯನ್ನ ಇವತ್ತು ಉದ್ಘಾಟನೆ ಮಾಡಿದ್ದೀವಿ. 2 ವರ್ಷದ ಹಿಂದೆನೇ ಈ ಸೌಲಭ್ಯ ಇಲ್ಲಿಯ ಕಾರ್ಮಿಕರಿಗೆ ಸಿಗಬೇಕಾಗಿತ್ತು, ಕಾರ್ಮಿಕರ ಕುಟುಂಬದವರಿಗೆ ಸಿಗಬೇಕಾಗಿತ್ತು. ಆದರೆ ರಾಜ್ಯ ಸರ್ಕಾರ ವಿಳಂಬ ಧೋರಣೆ ಮಾಡ್ತು. ಒಂದು ಅವರೇ ಈ ಆಸ್ಪತ್ರೆಯನ್ನು ತಗೋಬೇಕಾಗಿತ್ತು, ಅವರ ಸಲುವಾಗಿ ನಾವು ಇದನ್ನು ಕಟ್ಟಿಬಿಟ್ಟು ನಾವು ರಾಜ್ಯ ಸರ್ಕಾರಗಳಿಗೆ ಪ್ರತಿ ರಾಜ್ಯದಲ್ಲಿ ಕೊಡ್ತೀವಿ. ಆದರೆ ನಾವು ಈ ಆಸ್ಪತ್ರೆ ತಗೊಳ್ಳಲ್ಲ ಅಂದ್ರು. ನಂಬರ್ 1 ಅಂದ್ರೆ ಅವರಿಗೆ ಕಾರ್ಮಿಕರ ಹಿತ ಬೇಕಾಗಿಲ್ಲ. ನಂಬರ್ 2 ಅವರಿಗೆ ಬೇಕಿಲ್ಲ ಅಂದ್ರೆ 2 ವರ್ಷದ ಹಿಂದೆನೆ ನಮಗೆ ಬರ್ಕೊಡ್ಬೇಕಾಗಿತ್ತು, ಸರ್ಟಿಫಿಕೇಟ್ ಕೊಡಬೇಕಾಗಿತ್ತು. ನಿಮಗೆ ನಾವು ಕೊಡ್ತಾ ಇದ್ದೀವಿ, ನೀವು ಇದನ್ನು ತಗೊಳ್ಳಿ ಅಂತ. ಯಾಕಂದ್ರೆ ಇದು ಜಾಗ KIDB ಜಾಗ, ರಾಜ್ಯ ಸರ್ಕಾರ ಜಾಗ ಯಾವಾಗಲೂ ಜಮೀನು ರಾಜ್ಯ ಸರ್ಕಾರದಿರುತ್ತೆ. ಅದನ್ನು ಅವರು ಮಾಡಲಿಲ್ಲ, ಅದು ವಿಳಂಬ ಆಯಿತು. ಆ ಕಾರಣಕ್ಕಾಗಿ ಈ ಆಸ್ಪತ್ರೆಯನ್ನ 2 ವರ್ಷದ ನಂತರ ವಿಳಂಬಿತವಾಗಿ ಇವತ್ತು ಉದ್ಘಾಟನೆ ಮಾಡುವಂತ ಒಂದು ಸದಾವಕಾಶ ಸಿಕ್ಕಿದೆ. ಈ ಭಾಗದ ಜನಕ್ಕೆ ಇದು ಉಪಯೋಗ ಆಗಬೇಕು. ಯಾರು ಕಾರ್ಮಿಕರು ಈ ಭಾಗದ ಜನ ಇಲ್ಲಿ ವಾಸ ಮಾಡ್ತಿದ್ದಾರೆ, ಸ್ಪೆಷಲಿ MSMEಗಳು, ನಮ್ಮ ನೇಕಾರ ಬಂಧುಗಳು, ಯಾರು IP ಹೋಲ್ಡರ್ಸ್ ಸುಮಾರು 1.5 ಲಕ್ಷದಷ್ಟು ಜನ ಇದ್ದಾರೆ, ಅವರ ಕುಟುಂಬಸ್ಥರು ಸೇರಿದರೆ ಸುಮಾರು 5.5 ಲಕ್ಷ ಜನಕ್ಕೆ ಇದು ಸಹಾಯವನ್ನು ಮಾಡುತ್ತೆ. ಅವರಿಗೆ ಎಲ್ಲ ರೀತಿಯ ಮೆಡಿಕಲ್ ಫೆಸಿಲಿಟಿಯನ್ನು ನಾವು ಕೊಡ್ತೀವಿ. ಈಗ ಈ ಆಸ್ಪತ್ರೆಗೆ ನಾವು ರಾಜಾಜಿನಗರದಿಂದ ಡಾಕ್ಟರ್ಸ್ ಅನ್ನು ಕಳಿಸಿದ್ದೀವಿ. ಅದರ ಒಂದು 3-4 ತಿಂಗಳಲ್ಲಿ ಇದೊಂದು ಸ್ವಯಂ ಸಜ್ಜಿತ, ಇಲ್ಲಿಗೆ ನಾವು ಸ್ಪೆಷಲ್ ಆಗಿ ರಿಕ್ರೂಟ್ಮೆಂಟ್ ಅನ್ನು ಮಾಡಿ ಈ ಆಸ್ಪತ್ರೆಯನ್ನು ಒಂದು ಸುಸಜ್ಜಿತವಾಗಿ ಆಸ್ಪತ್ರೆಯನ್ನಾಗಿ ಮಾಡೋದಕ್ಕೆ ಎಲ್ಲ ಪ್ರಯತ್ನವನ್ನ ಈಗಾಗಲೇ ಶುರು ಮಾಡಿದ್ದೀವಿ, ಅದನ್ನು ಮುಂದುವರಿಸ್ತೀವಿ. ನನಗೆ ಬಹಳ ಹೆಮ್ಮೆ ಇದೆ, ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸುಮಾರು 17 ಮೆಡಿಕಲ್ ಕಾಲೇಜು ಈ ದೇಶದಲ್ಲಾಗಿದೆ. 1850 ಸೀಟ್ಗಳ MBBS ಸೀಟ್ಗಳ ಪೈಕಿ 702 ಸೀಟ್ ಕಾರ್ಮಿಕರ ಮಕ್ಕಳಿಗೆ ನಾವು ಇವತ್ತು ಕೊಟ್ಟಿದ್ದೀವಿ. ಅಂದ್ರೆ ನಮ್ಮ ಇಲ್ಲಿ ಯಾರು ಕೆಲಸ ಮಾಡ್ತಾರೆ 15,000 20,000ಕ್ಕೆ ಅವರ ಮಕ್ಕಳಿಗೆ ಇವತ್ತು MBBS ಸೀಟು ಕೊಟ್ಟು ಅವರು ಡಾಕ್ಟರ್ಸ್ ಆಗುವವರಿದ್ದಾರೆ. ಅದು ನಮ್ಮ ಹೆಮ್ಮೆ, ಅದು ನಮ್ಮ ಖುಷಿ. ಅದಕ್ಕಾಗಿ ನಮಗೆ ತುಂಬಾ ಆನಂದ ಆಗಿದೆ. ಧೀರಜ್ ಮುನಿರಾಜ್ ಅವರು ಇದಕ್ಕೆ ತುಂಬಾ ಪ್ರಯತ್ನವನ್ನು ಮಾಡಿದ್ರು. ನಾವು ESIC ಕಾರ್ಪೊರೇಷನ್ ವತಿಯಿಂದ 100 ಹಾಸಿಗೆಗಳ ESI ಆಸ್ಪತ್ರೆ ಉದ್ಘಾಟನೆ ಆಗಿದೆ. ಕೆಲವೊಂದು ವಿಷಯಗಳನ್ನ ನಾನು ಈ ಮೂಲಕ ಮಾಧ್ಯಮ ಮಿತ್ರರಿಗೆ ಮತ್ತು ಸಾರ್ವಜನಿಕರಿಗೆ ತಿಳಿಸೋದು. ರಾಜ್ಯ ಸರ್ಕಾರ ನನಗೆ ಉತ್ತರವನ್ನು 25/3/2026ರಂದು ಸದನದಲ್ಲಿ ಮಾತಾಡಿದ್ದೀನಿ, ವಿಡಿಯೋನೂ ಇದೆ ಮತ್ತು ಉತ್ತರನೂ ಸಿಕ್ಕಿದೆ. ಜೊತೆಗೆ ಉತ್ತರ ಪ್ರಶ್ನೆ ಇತ್ತು, ಉತ್ತರನೂ ಮಾನ್ಯ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಕೊಟ್ಟಿದ್ದಾರೆ. ಈ ಉತ್ತರದಲ್ಲಿ ನಾನು ಕೇವಲ ಮಾಹಿತಿ ದೃಷ್ಟಿಯಿಂದ ಎಲ್ಲರಿಗೂ ಗೊತ್ತಾಗಲಿ ಅಂತ ಓದ್ತೀನಿ. ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ 100 ಹಾಸಿಗೆಗಳ ESI ಆಸ್ಪತ್ರೆಯನ್ನು ನಿರ್ಮಾಣ
ಆಸ್ಪತ್ರೆ ನಿರ್ಮಾಣವನ್ನು ಕೈಗೊಳ್ಳಲು ಅಂದಾಜು ಪಟ್ಟಿಯನ್ನು ಅನುಮೋದಿಸಿ ಕೇಂದ್ರ ಸರ್ಕಾರವು ಟೆಂಡರ್ ಆಹ್ವಾನಿಸಲು UPRRNL ಸಂಸ್ಥೆಗೆ ಕಟ್ಟಡ ನಿರ್ಮಾಣ ಕಾರ್ಯವನ್ನು ವಹಿಸಲಾಯಿತು. ಈ ಕಟ್ಟಡ ಕಾಮಗಾರಿಗಳ ನಿರ್ಮಾಣ ಕಾರ್ಯವು ಫೆಬ್ರವರಿ 2020ನೇ ವರ್ಷದಲ್ಲಿ ಪ್ರಾರಂಭಗೊಂಡಿದ್ದು 18/10/2024ರಂದು ಪೂರ್ಣಗೊಂಡಿರುತ್ತದೆ. ಆದರೆ ಈವರೆಗೂ ಪೂರ್ಣಗೊಳಿಸಿ ಕೇಂದ್ರ ಸರ್ಕಾರಕ್ಕಾಗಲಿ ಅಥವಾ ರಾಜ್ಯ ಸರ್ಕಾರಕ್ಕಾಗಲಿ ಗುತ್ತಿಗೆ ನೀಡಿದ ಸಂಸ್ಥೆ ವಹಿಸಿರುವುದಿಲ್ಲ. ಇದನ್ನ ರಾಜ್ಯ ಸರ್ಕಾರ ಬರ್ಕೊಟ್ರು. ಹಾಗಾಗಿ 2013ರಲ್ಲಿ ತರಾತುರಿಯಲ್ಲಿ UPA ಸರ್ಕಾರ ಏನೋ ಬಿದ್ದೋಗುತ್ತೆ 2014 ಅಂತ ಗೊತ್ತಿತ್ತು. ಹಾಗಾಗಿ 2013 ಅಕ್ಟೋಬರ್ 13ನೇ ತಾರೀಕು 12ನೇ ತಾರೀಕು ನನಗೆ ಮಾಹಿತಿ ಪ್ರಕಾರ ಅಕ್ಟೋಬರ್ ತಿಂಗಳಲ್ಲಿ 2013ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಂದು ಗುದ್ಲಿ ಪೂಜೆ ಮಾಡಿ ವೀರಪ್ಪ ಮೊಯ್ಲಿ ಸಾಹೇಬರು MP ಇದ್ರು ಇಲ್ಲಿ ಮಾಡಿ ಹೊರಟ್ಬಿಡ್ತಾರೆ. ಆದರೆ ಈ ಅಂದಾಜು ಪಟ್ಟಿ ಸ್ಯಾಂಕ್ಷನ್ ಆಗೋದೇ ನಮ್ಮ ಸರ್ಕಾರ, ನರೇಂದ್ರ ಮೋದಿ ಅವ್ರ ಸರ್ಕಾರ ಬಂದು 2016ರಲ್ಲಿ ಅಂದಾಜು ಪಟ್ಟಿ ಸ್ಯಾಂಕ್ಷನ್ ಆಗುತ್ತೆ. 16ರಲ್ಲಿ ಸ್ಯಾಂಕ್ಷನ್ ಆಗೋದು 2020ಕ್ಕೆ ಕನ್ಸ್ಟ್ರಕ್ಷನ್ ಶುರುವಾಗುತ್ತೆ. 2020 ಕನ್ಸ್ಟ್ರಕ್ಷನ್ ಶುರುವಾಗುವಂಥದ್ದು ಕಂಪ್ಲೀಷನ್ ಮತ್ತು EC ಸರ್ಟಿಫಿಕೇಟ್ ಬರಲಿಕ್ಕೆ 2024 10ನೇ ತಿಂಗಳು ಅಂದರೆ ಅಕ್ಟೋಬರ್ ತಿಂಗಳು 18ನೇ ತಾರೀಕು ಕಂಪ್ಲೀಷನ್ ಆಗಿದೆ ಅಂತ ಹೇಳಿ ಮಾನ್ಯ ಸಂತೋಷ್ ಲಾಡ್ ಅವರು ಸಹಿ ಹಾಕಿ ಕೊಟ್ಟಿರ್ತಾರೆ. ಹ್ಯಾಂಡ್ ಓವರ್ ಪತ್ರ ಏನು ಜಿಯೋ ಗೌರ್ಮೆಂಟ್ ಆರ್ಡರ್ ಮಾಡಬೇಕಾಗುತ್ತೆ. ಗೌರ್ಮೆಂಟ್ ಆರ್ಡರ್ ಮುಖಾಂತರ ಸೆಂಟ್ರಲ್ ಗೌರ್ಮೆಂಟಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಮಾರ್ಚಲ್ಲಿ ಹ್ಯಾಂಡ್ ಓವರ್ ಆಗಿರೋದು ಮೇ 3ನೇ ತಾರೀಕು ಉದ್ಘಾಟನೆ ಮಾಡಿದ್ದೀವಿ. ಕೇವಲ 45ರಿಂದ 50 ದಿನದೊಳಗಡೆ ಈ ಆಸ್ಪತ್ರೆ ಏನು ಉದ್ಘಾಟನೆಯನ್ನ ಕೇಂದ್ರ ಸರ್ಕಾರ ಇಷ್ಟು ತುರ್ತಾಗಿ ನಮ್ಮ ಮಾನ್ಯ ಸಚಿವೆ ಆಗಿರುವಂಥ ಮಾನ್ಯ ಶೋಭಾ ಕರಂದ್ಲಾಜೆ ಮೇಡಮ್ ಅವರು, ನನಗಂತೂ 2024 ಚುನಾವಣೆ ಆದ್ಮೇಲೆ ಖುಷಿ ಆಯಿತು. ಅವ್ರು ನಮ್ಮ ಸಚಿವರು, ಯಾಕಂದರೆ 2 ಇಲಾಖೆಯಲ್ಲಿ ಅವ್ರು ನಮ್ಮ ಸಚಿವರು ಬರ್ತಾರೆ. ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಇಂಡಸ್ಟ್ರಿಯಲ್ಲಿ ನಮ್ಮ ಎಲ್ಲ ನೇಕಾರರು ಏನಿದ್ದಾರೆ ನೇಕಾರರಿಗೂ ಸಹ ಅವರೇ ಮೈಕ್ರೋ ಇಂಡಸ್ಟ್ರಿಯಲ್ಲಿ ಬರುವಂಥದ್ದು. ಅದ್ರ ಜೊತೆಗೆ ಲೇಬರ್ ಮಿನಿಸ್ಟ್ರು ಬರ್ತಾರೆ. ಹಾಗಾಗಿ 2 ಇಲಾಖೆ ಅವ್ರಿಗೆ ಇದ್ದಿದ್ದರಿಂದ ಇಲ್ಲಿ ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ದೀವಿ. ಇದ್ರ ಜೊತೆಗೆ ನಾವು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಸ್ಟೇಟ್ ಏನಾದರೂ ನಡೆಸಿದ್ರೆ ಇಲ್ಲೇ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜ್ ಅಪ್ರೂವಲ್ ತಗೊಂಡ್ಬಿಟ್ಟಿದ್ವಿ ಇದೇ ಬಿಲ್ಡಿಂಗಲ್ಲಿ. ಅದನ್ನು ಕೇಂದ್ರ ಸರ್ಕಾರನೇ ನರ್ಸಿಂಗ್ ಪ್ಯಾರಾಮೆಡಿಕಲ್ ಮಾಡಬೇಕು ಅಂತ ಸಹ ಇವತ್ತು ಪತ್ರವನ್ನು ಕೊಟ್ಟಿದ್ದೀನಿ.